ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ. ಷಟ್ಪದಿ ಬ್ರಹ್ಮನಾಗಿರುವಂತಹ ಹರಿಶ್ಚಂದ್ರನ ಕಾವ್ಯವನ್ನು ಬರೆದಂತಹ ರಾಘವಾಂಕನ ಈ ಕಾವ್ಯದಲ್ಲಿ ಒಂದು ನುಡಿ ಇದೆ. ಸಿಡಿಲು ಹೊಡೆಬಡೆ ಹಿಡಿದ ಕೊಡೆ ಕಾವುದೇ ಮುನಿದು, ಪೊಡವಿ ನುಂಗುವಡೆ ಮನೆ ತಾಗುವುದೇ ಕವಿದೆ, ಹೆಗ್ಗಡಲುಕ್ಕಿ ಜಗವ ಮೊಗೆಬಡೆ ಮೆಳೆಗಳು ಅಡ್ಡಬಡವೆ ಹೇಳು ಮುನಿಪ, ನಿನ್ನ ಬಡ ಬೋಧೆಗೆ ಗೀದೆಗಳು ರಕ್ಷಿಸುವುದಲ್ಲ, ನಾವು ಕಡುಮುಳಿದ ಬಳಿಕಲ್ ಏವವು ಹೇಳದಿರ್ದಡೆ ಅಲ್ಲಿ ಒಂದನ ಹರನಾಣೆ ಹೋಗೆಂದು ಕೌಶಿಕಂ ನುಡಿದನು ವಸಿಷ್ಠ ಮುನಿಗಳಿಗೆ ಅಂತ ಈ ಮಾತು. ಇದರ ಅರ್ಥ ಏನು ಅಂದರೆ, ಅಲ್ಲಿ ವಿಶ್ವಾಮಿತ್ರ ವಸಿಷ್ಠರಿಗೆ ಸಿಡಿಲು ಅಪ್ಪಳಿಸಿ ಹೊಡೆಯುವಾಗ ನಾವು ಛತ್ರಿಯನ್ನು ಅಂದರೆ ಕೊಡೆಯನ್ನು ಇಟ್ಕೊಂಡ್ರೆ ಅದು ರಕ್ಷಿಸಲಿಕ್ಕೆ ಸಾಧ್ಯನ, ಸಿಡಿಲು ಹೊಡೆದೇ ಹೊಡೆಯುತ್ತೆ ಅಂತ ಹೇಳಿ, ಕಡಲಗಳು ಉಕ್ಕಿ ಹರಿಯುವಾಗ ಎಲ್ಲೋ ಮೆಳೆರು ಬಿದ್ರೆಗಳನ್ನು ಹಿಡ್ಕೊಂಡ್ರೆ ಅದು ನಿಲ್ಲಕ್ಕಾಗತ್ತೀಯಾ, ಇಲ್ಲ ಎನ್ನುವಂಥದ್ದನ್ನು ಅಲ್ಲಿ ಭೂಕಂಪವಾಗಿರುವಾಗ ಮನೆಯೇ ಒಂದು ನುಂಗುವಾಗ ಆ ಮನೆಯನ್ನು ಉಳಿಸಲಿಕ್ಕೆ ಸಾಧ್ಯ ಇದೆಯಾ, ಭೂಮಿಯೇ ಮನೆಯನ್ನು ನುಂಗುವಾಗ ಆ ಮನೆಯನ್ನು ಉಳಿಸಲಿಕ್ಕೆ ಸಾಧ್ಯ ಇದೆಯಾ ಎನ್ನುವಂಥದ್ದು. ಅದಕ್ಕೆ ವಿಶ್ವಾಮಿತ್ರ ಹೇಳ್ತಾರೆ, ನಾನು ತುಂಬ ಕ್ರುದ್ಧನಾದಾಗ ನಿಮ್ಮ ಬಡೆ ಬೋಧೆಗಳು ಹರಿಶ್ಚಂದ್ರನನ್ನು ಉಳಿಸಲಿಕ್ಕೆ ಸಾಧ್ಯ ಇಲ್ಲ, ಮೊದಲು ಅವನನ್ನು ಹೋಗಿ ಅಲ್ಲಿ ಹೇಳಿ ರಕ್ಷಿಸಿ ಅಂತ ಒಂದು ಮಾತನ್ನು ಹೇಳ್ತಾರೆ. ಇದರ ಅರ್ಥ ಏನು ಅಂದರೆ, ಸಮಯ ಬಂದಾಗ ಯಾರು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ವಿಶ್ವಾಮಿತ್ರರು ನನ್ನ ಒಂದು ಕೋಪ ಅವುಗಳಿಗೆಲ್ಲ ಮಳೆಗೆ ಭೂಕಂಪಕ್ಕೆ ಸಮಾನ ಎನ್ನುವಂತಹ ಒಂದು ಮಾತನ್ನು ಅವರು ಅಷ್ಟು ಕಿರುಕುಳ ನಾನು ಕೊಡಲಿಕ್ಕೆ ಸಿದ್ಧವಾಗಿದ್ದೀನಿ ಅಂತ ಹೇಳ್ತಾ ಅಲ್ಲಿ ವಸಿಷ್ಠರಿಗೆ ಹೇಳ್ತಾರೆ, ನೀನು ಹೋಗಿ ಅದನ್ನು ಹೇಳ್ಬಾ ಅಂತ ಹೇಳಿ. ಜೈ ಭುವನೇಶ್ವರಿ.